ಮೊದಲನೇ ಪ್ರಶ್ನೆ, ನಮ್ಮ ರಕ್ತದಲ್ಲಿನ ನೀರಿನ ಅಂಶವನ್ನು ಯಾವ ಅಂಗವು ನಿಯಂತ್ರಿಸುತ್ತದೆ? ಎ ಸಣ್ಣ ಕರಳು, ಬಿ ಕಿಡ್ನಿ, ಸಿ ದೊಡ್ಡ ಕರಳು, ಡಿ ಚರ್ಮ. ಉತ್ತರ ಬಿ ಕಿಡ್ನಿ. ಎರಡನೇ ಪ್ರಶ್ನೆ, ಲಿವರ್ ಆರೋಗ್ಯವಾಗಿರಲು ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಬಾಳೆಹಣ್ಣು. ಉತ್ತರ ಬಿ ಕ್ಯಾರೆಟ್. ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕ್ರೀಡೆ ಯಾವುದು? ಎ ಹಾಕಿ, ಬಿ ಕ್ರಿಕೆಟ್, ಸಿ ಫುಟ್ಬಾಲ್, ಡಿ ಬಾಸ್ಕೆಟ್ಬಾಲ್. ಉತ್ತರ ಬಿ ಕ್ರಿಕೆಟ್. ನಾಲ್ಕನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ? ಎ ಭಾರತ, ಬಿ ಚೀನಾ, ಸಿ ಭೂತಾನ್, ಡಿ ನೇಪಾಳ. ಉತ್ತರ ಡಿ ನೇಪಾಳ. ಐದನೇ ಪ್ರಶ್ನೆ, ಇಲಿಯ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 18 ಹಲ್ಲುಗಳು, ಬಿ 14 ಹಲ್ಲುಗಳು, ಸಿ 12 ಹಲ್ಲುಗಳು, ಡಿ 20 ಹಲ್ಲುಗಳು. ಉತ್ತರ ಎ 18 ಹಲ್ಲುಗಳು. ಆರನೇ ಪ್ರಶ್ನೆ, ಮಾನವನ ಶರೀರದಲ್ಲಿ ಯಾವ ಭಾಗವು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ? ಎ ಮೆದುಳು, ಬಿ ಹೃದಯ, ಸಿ ಶ್ವಾಸಕೋಶ, ಡಿ ಲಿವರ್. ಉತ್ತರ ಎ ಮೆದುಳು. ಏಳನೇ ಪ್ರಶ್ನೆ, ಯಾವ ರೋಗವನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯುತ್ತಾರೆ? ಎ IBP, ಬಿ ಮಧುಮೇಹ, ಸಿ ಹೃದಯಘಾತ, ಡಿ ಲೋ BP. ಉತ್ತರ ಎ IBP. ಎಂಟನೇ ಪ್ರಶ್ನೆ, ಕ್ಯಾನ್ಸರ್ ರೋಗಿಗಳು ಯಾವ ತರಕಾರಿಯನ್ನು ತಿನ್ನಬಾರದು? ಎ ಕ್ಯಾರೆಟ್, ಬಿ ಮುಲ್ಲಂಗಿ, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಡಿ ಆಲೂಗಡ್ಡೆ. ಒಂಬತ್ತನೇ ಪ್ರಶ್ನೆ, ಮನುಷ್ಯನಿಗೆ ದಿನಕ್ಕೆ ಎಷ್ಟು ಲೀಟರ್ ಲಾಲಾರಸ ಉತ್ಪತ್ತಿಯಾಗುತ್ತದೆ? ಎ 1 ಲೀಟರ್, ಬಿ 3 ಲೀಟರ್, ಸಿ 5 ಲೀಟರ್, ಡಿ 2 ಲೀಟರ್. ಉತ್ತರ ಎ 1 ಲೀಟರ್. ಹತ್ತನೇ ಪ್ರಶ್ನೆ, ವಿಶ್ವದಲ್ಲಿ ಮೊದಲ ಬಾರಿಗೆ ಉಚಿತ ಸಾರ್ವಜನಿಕ ಸಾರಿಗೆ ಯಾವ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಎ ಲಕ್ಸೆಂಬರ್ಗ್, ಬಿ ಅರ್ಜೆಂಟೀನಾ, ಸಿ ರಷ್ಯಾ, ಡಿ ಬ್ರೆಜಿಲ್. ಉತ್ತರ ಎ ಲಕ್ಸೆಂಬರ್ಗ್. ಹನ್ನೊಂದನೇ ಪ್ರಶ್ನೆ, ಮನುಷ್ಯನ ಸೀನು ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ? ಎ 44 ಕಿಲೋಮೀಟರ್, ಬಿ 54 ಕಿಲೋಮೀಟರ್, ಸಿ 64 ಕಿಲೋಮೀಟರ್, ಡಿ 150 ಕಿಲೋಮೀಟರ್. ಉತ್ತರ ಡಿ 150 ಕಿಲೋಮೀಟರ್. ಹನ್ನೆರಡನೇ ಪ್ರಶ್ನೆ, ರಾತ್ರಿ ಕೆಂಪು ಬಣ್ಣದಲ್ಲಿ ಕಾಣುವ ಗ್ರಹ ಯಾವುದು? ಎ ಬುಧ, ಬಿ ಮಂಗಳ, ಸಿ ಶನಿ, ಡಿ ಗುರು. ಉತ್ತರ ಬಿ ಮಂಗಳ. 13ನೇ ಪ್ರಶ್ನೆ, ಬುಲ್ ಫೈಟಿಂಗ್ ಯಾವ ದೇಶದ ರಾಷ್ಟ್ರೀಯ ಆಟ? ಎ ಸ್ಪೇನ್, ಬಿ ನೇಪಾಳ, ಸಿ ಬ್ರೆಜಿಲ್, ಡಿ ಫ್ರಾನ್ಸ್. ಉತ್ತರ ಎ ಸ್ಪೇನ್. 14ನೇ ಪ್ರಶ್ನೆ, ಮನೆ ನೊಣದಿಂದ ಎಷ್ಟು ರೋಗಗಳು ಬರಬಹುದು? ಎ 50, ಬಿ 30, ಸಿ 20, ಡಿ 40. ಉತ್ತರ ಬಿ 30. 15ನೇ ಪ್ರಶ್ನೆ, ಊಟಕ್ಕಿಂತ ಮುಂಚೆ ನೀರು ಕುಡಿದರೆ ಏನಾಗುತ್ತದೆ? ಎ ವಾಕರಿಕೆ ಬರುತ್ತದೆ, ಬಿ ಗ್ಯಾಸ್ಟ್ರಿಕ್, ಸಿ ಹೊಟ್ಟೆ ನೋವು, ಡಿ ಹಸಿವಾಗುವುದಿಲ್ಲ. ಉತ್ತರ ಎ ವಾಕರಿಕೆ ಬರುತ್ತದೆ. 16ನೇ ಪ್ರಶ್ನೆ, ಮೆದುಳು ಕಂಪ್ಯೂಟರ್ಗಿಂತ ವೇಗವಾಗಿ ಕೆಲಸ ಮಾಡುವಂತೆ ಮಾಡುವ ಆಹಾರ ಪದಾರ್ಥ ಯಾವುದು? ಎ ತೊಗರಿಬೇಳೆ, ಬಿ ಕಪ್ಪು ಎಳ್ಳು, ಸಿ ಶೇಂಗಾ, ಡಿ ಕಡಲೆಬೇಳೆ.
ಉತ್ತರ ಬಿ ಕಪ್ಪು ಎಳ್ಳು. ಹಣ್ಣು ತರಕಾರಿಗಳಿಗಿಂತ ಕಪ್ಪು ಎಳ್ಳಿನಲ್ಲಿ ಪೌಷ್ಟಿಕಾಂಶ ಯಥೇಚ್ಛವಾಗಿದೆ. ಜಿಂಕ್, ಮೆಗ್ನೀಷಿಯಂ, ವಿಟಮಿನ್ ಬಿ12 ಇದೆ. ಇದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 17ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳ ಸಂಬಳ ಎಷ್ಟು? ಎ 5 ಲಕ್ಷ, ಬಿ 4 ಲಕ್ಷ, ಸಿ 7 ಲಕ್ಷ, ಡಿ 6 ಲಕ್ಷ. ಉತ್ತರ ಎ 5 ಲಕ್ಷ. 18ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಹಣ್ಣು ಯಾವುದು? ಎ ಬಾಳೆಹಣ್ಣು, ಬಿ ಸೇಬು ಹಣ್ಣು, ಸಿ ದಾಳಿಂಬೆ ಹಣ್ಣು, ಡಿ ಪಪ್ಪಾಯಿ ಹಣ್ಣು. ಉತ್ತರ ಎ ಬಾಳೆಹಣ್ಣು. 19ನೇ ಪ್ರಶ್ನೆ, ನಾಲಿಗೆ ಇಲ್ಲದ ಜೀವಿ ಯಾವುದು? ಎ ಏಡಿ, ಬಿ ಮೀನು, ಸಿ ಸೀಗಡಿ, ಡಿ ಮೊಸಳೆ. ಉತ್ತರ ಡಿ ಮೊಸಳೆ. 20ನೇ ಪ್ರಶ್ನೆ, ಹೊಟ್ಟೆ ಹಸಿವು ಆಗಬೇಕಾದರೆ ಏನು ಕುಡಿಯಬೇಕು? ಎ ಹಾಲು, ಬಿ ನಿಂಬೆ ರಸ, ಸಿ ಜೇನು, ಡಿ ನೀರು. ಉತ್ತರ ಬಿ ನಿಂಬೆ ರಸ. ಹೆಚ್ಚು ಕೋಳಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯಾಘಾತ, ಬಿ ಮಲಬದ್ಧತೆ, ಸಿ ಕ್ಯಾನ್ಸರ್, ಡಿ ಸಕ್ಕರೆ. ಉತ್ತರ ಬಿ ಮಲಬದ್ಧತೆ. ಮಾಂಸಾಹಾರಿ ಪ್ರಿಯರಲ್ಲಿ ಚಿಕನ್ ಬಹುಶಃ ಅತ್ಯಂತ ಜನಪ್ರಿಯ ಆಯ್ಕೆಯಾಗಿದೆ. ಹೆಚ್ಚು ಚಿಕನ್ ತಿನ್ನುವುದು ಮಲಬದ್ಧತೆ ಕಾಯಿಲೆ ಹೆಚ್ಚಿಸುತ್ತದೆ. ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ? ಎ ಅಣ್ಣಿ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ರಾಜಗಿರಿ ಸೊಪ್ಪು, ಡಿ ಪುಂಡಿ ಪಲ್ಯ. ಉತ್ತರ ಬಿ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿ ದೇಹಕ್ಕೆ ಬೇಕಾಗುವಂಥ ಹೆಚ್ಚಿನ ಪೋಷಕಾಂಶಗಳು ಇವೆ. ಉತ್ತಮ ಆರೋಗ್ಯಕ್ಕೆ ಇದು ತುಂಬ ಸಹಾಯಕಾರಿಯಾಗಿದೆ. ಯಾವ ಪ್ರಾಣಿಗಳು ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ? ಎ ಕಾಂಗರು, ಬಿ ಒಂಟೆ, ಸಿ ಜಿಂಕೆ, ಡಿ ನಾಯಿ. ಉತ್ತರ ಎ ಕಾಂಗರು. ಕಾಂಗರುಗಳು ಹಿಂದಕ್ಕೆ ನಡೆಯಲು ಸಾಧ್ಯವಾಗದ ಏಕೈಕ ಪ್ರಾಣಿಗಳಾಗಿದೆ. ಕಾಂಗರುಗಳು ನಡೆಯುವುದಿಲ್ಲ, ಹಂಪ್ ಅಥವಾ ಜಂಪ್ ಮಾಡುತ್ತವೆ. ಯಾವ ಹಣ್ಣು ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ? ಎ ಸೇಬು ಹಣ್ಣು, ಬಿ ಬಾಳೆಹಣ್ಣು, ಸಿ ಸಪೋಟ ಹಣ್ಣು, ಡಿ ಒಣದ್ರಾಕ್ಷಿ. ಉತ್ತರ ಡಿ ಒಣದ್ರಾಕ್ಷಿ. ಒಣದ್ರಾಕ್ಷಿಯು ಕಬ್ಬಿಣದ ಸಮೃದ್ಧ ಮೂಲವಾಗಿದ್ದು ಅದು ರಕ್ತಹೀನತೆ ಚಿಕಿತ್ಸೆಯನ್ನು ನೀಡಲು ಸಹಾಯ ಮಾಡುತ್ತದೆ. ಇದು ಹೊಸ ಕೆಂಪು ಕಣಗಳ ರಚನೆಗೆ ಅಗತ್ಯವಾದ ಉತ್ತಮ ತಾಮ್ರದ ಅಂಶವನ್ನು ಹೊಂದಿದೆ.